ಲೋಫರ್ಗಳು ಭೂಮಾಫಿಯಾ ಮಾಡ್ತಾರಲ್ಲ, ಬಂದು ನಿಮ್ಮ ಜಮೀನನ್ನ ಇಲ್ಲಿಗಲ್ ಆಗಿ ಅಕ್ವಿಸೇಷನ್ ಮಾಡ್ಕೊಂಡ್ಬಿಡ್ತಾರೆ. ಏನ್ರಿ ಇದು? ಯಾವನ್ರಿ ಅವನ ಅಶೋಕೇಣಿ? ಬಡವರದು ದಲಿತರು ಜಾಗಗಳನ್ನ ಲೂಟಿ ಮಾಡಕೇನ್ರಿ ಇರೋದು ಅವನು ಲೋಫರ್. ಅವನು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇಲ್ಲಿರೋದು ಇವತ್ತು 8 ರಿಂದ 10 ಕೋಟಿ ವ್ಯಾಲ್ಯೂಯೇಷನ್ ನಡೀತಾ ಇದೆ. 8 ಕೋಟಿ ಅನ್ಕೊಂಡ್ರು, ಮಿನಿಮಮ್ 8 ಕೋಟಿ ಅನ್ಕೊಂಡ್ರು 7 ಎಕರೆಗೆ 55 ಕೋಟಿ ಆಗುತ್ತೆ. ಎಂತ ಮನ ಹಾಳ್ರಿ ಇವರು? ಬಡವ್ರ ಜಮೀನ್ ಬೇಕೇನ್ರಿ? ಬಡವ್ರ ಅನ್ನವನ್ನ ಕಿತ್ಕೋಬೇಕೇನ್ರಿ ಇವನು? ಕ್ರಯ ತೋರಿಸ್ತೀನಿ ಎಂತೆಂತ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರ ಇವರು. ಬಡವರುಗಳನ್ನ ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ ಅವ್ರಿಗೆ. ಅಂತವ್ರ ಮೇಲೆ ಬಂದ್ಬಿಟ್ಟು ದೌರ್ಜನ್ಯ ಮಾಡೋದು ಇವರು. ಈಗ SC ಜಾಗಕ್ಕೂ ಆ ಲಿಂಗಾಯತಂಗೂ ಏನ್ ಸಂಬಂಧ? ದುಡ್ಡು ಕೊಡ್ತಾರೆ RTC ಕೊಡ್ಸ್ಕೊಳಕ್ಕೆ, ಖಾತೆ ಕೊಡ್ಸ್ಕೊಳಕ್ಕೆ. ಒಂದು ಸಲ ರಿಜಿಸ್ಟ್ರಿಗೆ ಕಂತೆ ದುಡ್ಡು ಹೋಗ್ತದೆ. ಇದೆಲ್ಲ ಏನೋ ಇದು ಕಣ ಮಾಡಿದ್ರೆ ಇದು ಅದೇ ಹುಲ್ಲೆಲ್ಲ ಅರಿಯಕ್ಕೆ. ಸ್ನೇಹಿತರೆ ನಮಸ್ಕಾರ. ಆಕ್ಚುಲಿ ಸಾಮಾಜಿಕ ಹೋರಾಟಗಾರರು ಮತ್ತೆ ಅಡ್ವೊಕೇಟ್ ಪುಟ್ಟೇಗೌಡರ ಜೊತೆ ನಾನು ಇದ್ದೀನಿ. ಸೊ ಒಂದು ದೊಡ್ಡ ಆರೋಪವನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ಬಡವರಿಗೆ ಅನ್ಯಾಯ ಆಗಿದೆಯಂತೆ. ಸೊ ಏನು ಅನ್ಯಾಯ ಆಗಿದೆ, ಇದು ಯಾರ ಜಮೀನು, ಯಾರು ಕಬಳಿಕೆ ಮಾಡ್ಕೊಂಡಿದ್ದಾರೆ ಈ ಜಮೀನನ್ನ, ಪ್ರತಿಯೊಂದು ತಿಳ್ಕೊಳ್ತಾವಣ. ಸರ್ ನಮಸ್ತೆ. ನಮಸ್ತೆ ಸರ್, ಏನು ಆರೋಪ ಸರ್ ಇದು? ಆ್ಯಕ್ಚುಲಿ ಸರ್ ನೋಡಿ, ಅವ್ನು ಯಾವನ ಇಲ್ಲಿ ನೈಸ್ ರೋಡ್ ಕಂಪ್ನಿ ಓನರ್ ಅಶೋಕ್ ಕೇಣಿ, ನೈಸ್ ಕಂಪ್ನಿ ಮಾಡ್ಕೊಂಡು ಈಗ ಲೂಟಿ ಮಾಡ್ತಾರದೇ ಜಾಸ್ತಿ. ಅವರು ಆ ಟೋಲ್ ಹೆಸರಿನಲ್ಲಿ ಟೋಲ್ ಅವಧಿ ಮುಗಿದಿದ್ರು ದಂಧೆ ಮಾಡ್ಕೊಂಡು ಕೂತವ್ರೆ. ಇಲ್ಲಿ ನೈಸ್ ರೋಡ್ ಏನು ಹಾದು ಹೋಗಿದೆ, ಅಕ್ಕಪಕ್ಕದ ಜಾಗ, ಬಡವರ ಬಲಿಗರ ಜಾಗಗಳನ್ನೆಲ್ಲ ಲೂಟಿ ಮಾಡೋದು, ನಕಲಿ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಕಂಪ್ನಿ ಹೆಸರು ಕೂರಿಸ್ಕೊಳ್ಳೋದು, ಬರೀ ಇದೆ ಭೂಮಾಫಿಯಾಗಳು. ಇವತ್ತು ನೋಡಿ, ಇವರು ದಲಿತರು 1939ರಲ್ಲಿ ದರಖಾಸ್ತು ಮೂಲಕ ಲ್ಯಾಂಡನ್ನು ಇದಾಗಿರೋದು, ಅಲಾಟ್ಮೆಂಟ್ ಆಗಿರುವಂಥದ್ದು. ಎಷ್ಟು 95 ವರ್ಷದ ಸ್ವಾಧೀನದಲ್ಲಿದ್ದಾರೆ ಇವರು. 95 ವರ್ಷ, 100 ವರ್ಷ ಆಸುಪಾಸಲ್ಲಿದ್ದಾರೆ. 100 ವರ್ಷದಿಂದ ಇವರು ತಲೆ ತರಾಂತರಗಳಿಂದ, ಮುತ್ತಾತನ ಕಾಲದಿಂದ ಲಿಂಗ ಅನ್ನೋರ ಹೆಸರಲ್ಲಿ ಖಾತೆಯಾಗಿದೆ. ಇದು ದರಖಾಸ್ತು ಮೂಲಕ ಬಂದಿದೆ. 95 ವರ್ಷಗಳಿಂದ ಪೊಸಿಷನಲ್ಲಿದ್ದಾರೆ ಇವತ್ತು. ತಾತ ಮುತ್ತಾತನ ಕಾಲದಿಂದ ಸ್ವಾಧೀನ ಮಾಡ್ಕೊಂಬಂದಿದ್ದಾರೆ, ಬೆಳೆಯನ್ನು ಬೆಳ್ಕೊಂಬಂದಿದ್ದಾರೆ, ರಾಗಿ ಜೋಳ ಎಲ್ಲ ಬೆಳೆಯನ್ನು ಹಾಕೊಂಬಂದಿದ್ದಾರೆ. ಸಮಸ್ಯೆ ಇವತ್ತೇನೆಂದರೆ 98 ಗಂಟೆ ಇವ್ರ ಹೆಸರಲ್ಲಿ RTC ಬಂದಿದೆ. 1998 ಗಂಟೆ ಇವತ್ತು RTC ಬಂದಿದೆ. ಈಗ ಅವನು ಯಾವನು ಅಶೋಕ್ ಕೇಣಿ ಬಂದ, ಏನದು ಲ್ಯಾಂಡ್ ಲಾರ್ಡ್ಸ್ ಅವರೆಲ್ಲ ಸಾವಿರಾರು ಕೋಟಿ ದುಡ್ಡಿರೋರು, ಭಗವಂತ ಕೊಟ್ಟಿದ್ದಾನಲ್ವ ಆಲ್ರೆಡಿ. ಇವ್ರಿಗೆ ಲೂಟಿ ಮಾಡೋದಕ್ಕೆ ಬಡವರು ಜಾಗನೇ ಬೇಕಾ? ದಲಿತರ ಜಾಗಗಳೇ ಬೇಕಾ? ಅದು SC ST ಗ್ರ್ಯಾಂಡ್ ಜಮೀನೇ ಬೇಕಾ ಇವ್ರಿಗೆ? ಕ್ಲೀನಾಗಿ ಬಂದರು ನೋಡಿ, ಎಷ್ಟು ಚೆನ್ನಾಗಿ ಡಾಕ್ಯುಮೆಂಟ್ಸ್ಗಳಿದೆ ಅಂದರೆ ಕ್ಲಿಯರ್ ಡಾಕ್ಯುಮೆಂಟ್ ತೋರಿಸ್ಬಿಡ್ತೀನಿ. ಆ ಲೋಫರ್ ಅಶೋಕ್ ಕೇಣಿ ಮಾಡಿರೋ ಕೆಲಸ ಏನು ಅಂತ. 1939ರಲ್ಲಿ ಕ್ಲೀನಾಗಿ ದರಖಾಸ್ತು ಮೂಲಕ ಮಂಜೂರಾಗಿರುವಂತಹ ಜಾಗ ಲಿಂಗ ಅವ್ರಿಗೆ. ಇದು 1939ರಲ್ಲಿ ಗ್ರ್ಯಾಂಟ್ ಆಗಿದೆ. ಇದು ಕ್ಲಿಯರ್ ಡಾಕ್ಯುಮೆಂಟ್ಸ್, ಇದು ಸರ್ಕಾರದ ಡಾಕ್ಯುಮೆಂಟ್ಸ್ಗಳಿವೆಲ್ಲ ನೋಡಿ. ಇದು 1998 ಅಂದರೆ 98 ಗಂಟನೂ ಲಿಂಗ ಅವರ ಹೆಸರಿನಲ್ಲಿ RTC ಕೂತಿದೆ. 2003-4 ನಂತರ ಕಂಪ್ಯೂಟರ್ RTC ಆಯಿತು, ಅಲ್ಲಿ ಗಂಟನೂ ಕೂತಿದೆ ಇದು. ಇವರು ಅನ್ಎಜುಕೇಟೆಡು, ಅವ್ರಿಗೆ ಎಜುಕೇಷನ್ ಇಲ್ಲ, ಅಶಿಕ್ಷಿತರು ಅವರೆಲ್ಲ. ಡಾಕ್ಯುಮೆಂಟ್ಸ್ಗಳನ್ನು ಮಾಡಿಸ್ಕೊಳ್ಳೋದು ಮಾಹಿತಿ ಇಲ್ಲ ಅವ್ರಿಗೆ, ಬಿಟ್ಟಿದ್ದಾರೆ. ಈಗ ನೋಡಿ ಹಣೆ ಬರೋಕ್ಕೆ ಇವ್ರಿಗೆ ಈಗೇನಾಗಿದೆ ನೋಡಿ. ಈಗ ಡೈರೆಕ್ಟಾಗಿ 2024-25ರಲ್ಲಿ ನಂದಿ ಎಕನಾಮಿಕಲ್ ಕಾರಿಡಾರ್ ಪ್ರೈವೇಟ್ ಲಿಮಿಟೆಡ್ಗೆ ಕೂತ್ಕೋತು RTC. ಹೆಂಗೆ ಕೂತ್ಕೋತು? ಕ್ರಯ ಅಂತ ಮಾಡ್ಕೊಬಿಟ್ರು. ಕ್ರಯ ತೋರಿಸ್ತೀನಿ ಎಂತೆಂಥ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರೋರು. ಬಡವರುಗಳನ್ನು ಅವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ ಅವ್ರಿಗೆ. ಅಂಥವ್ರ ಮೇಲೆ ಬಂದ್ಬಿಟ್ಟು ದೌರ್ಜನ್ಯ ಮಾಡೋದು ಇವರು. ನೋಡಿ ಇದು ಎಂಥ ಕೆಲಸಗಳು ಮಾಡ್ತಾರೆ ಅಂದರೆ ನೋಡಿ, ಈ ಜಾಗ ಏನಾಗಿದೆ ಇವತ್ತಿನ ಗಂಟದು ಇವರೇ ಪೊಸಿಷನ್ನಲ್ಲಿರೋದು, ಎರಡನೇ ಮಾತಿಲ್ಲ. ಇವತ್ತು ನೋಡಿ ಇವರೇ ಬಂದಿದ್ದಾರೆ, ಇವರೇ ಇದ್ದಾರೆ, ಇವರೇ ವ್ಯವಸಾಯಗಳನ್ನು ಮಾಡ್ತಿದ್ದಾರೆ. ಇದು ಕುಂಬಳಗೋಡು ತಾಲೂಕು BM ಕಾವಲು ಗ್ರಾಮ, ಸರ್ವೆ ನಂಬರ್ 23, 7 ಎಕರೆ, 6 ಎಕರೆ 27 ಕುಂಟೆ ಜಾಗ ಇದೆ, 7 ಎಕರೆ ಆಸುಪಾಸಲ್ಲಿ. ಇವ್ರು ಏನು ಮಾಡ್ತಾರೆ, ಅವನು ಯಾರೋ ಹನುಮಂತಪ್ಪನ ಮಗ, ನಾರಾಯಪ್ಪನ ಮಗ ಅಂದ್ಬಿಟ್ಟು ಒಬ್ಬನ ಕ್ರಿಯೇಟ್ ಮಾಡ್ತಾರೆ. ನರಸಿಂಹಮೂರ್ತಿ ಅಂತ ಒಬ್ಬ ಬಂದ ಎಂಟ್ರಾದ. ಈ SC ಲ್ಯಾಂಡ್ಗೂ ಅವನು ಅಶೋಕ್ ಕೇಣಿ ಯಾವುದೋ ಪಾಪ ಜಾತಿ ಬಗ್ಗೆ ಮಾತಾಡಲ್ಲ ನಾನು, ಅವ್ರು ಯಾರೋ ಒಬ್ಬರು ಲಿಂಗಾಯತ ಅಂತ ತಿಳ್ಕೊಳ್ಳಿ. ಈಗ SC ಜಾಗಕ್ಕೂ ಆ ಲಿಂಗಾಯತಂಗೂ ಏನು ಸಂಬಂಧ? SC ಜಾಗಕ್ಕೆ ಏನಾರು ಒಂದು ಡಾಕ್ಯುಮೆಂಟ್ಸ್ ಇರಬೇಕಲ್ಲ. ಏನು ಡಾಕ್ಯುಮೆಂಟ್ಸ್ RTC ಒಳಗೆ ಎಂಟ್ರ್ ಆಗಬೇಕು ಅಂದರೆ ಏನಾರು ಒಂದು ಡಾಕ್ಯುಮೆಂಟ್ಸ್ ಇರಬೇಕು. SC ಲ್ಯಾಂಡ್ ಇದು, ಎಲ್ಲಿ ಸೇಲ್ ಪರ್ಮಿಷನ್, ಎಲ್ಲಿ ಆಲ್ಟರ್ನೇಟಿವ್ ಸೈಟ್ಸ್ಗಳಲ್ಲಿ ಏನು ಕೊಟ್ಟಿದ್ದೀರಾ ಅವ್ರಿಗೆ? ಏನು ಮಾಡಿದ್ದೀರಾ? ದುಡ್ಡು ಎಲ್ಲಿ ಕೊಟ್ಟಿದ್ದೀರಾ ಅವ್ರಿಗೆ? ಇವತ್ತೂ ಹಂಗೆ ಅವರು ಇವತ್ತು ಕಮ್ಮಿ ಅಂದರೆ ಸ್ನೇಹಿತರೆ, ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ರೆವಿನ್ಯೂ ಬಗ್ಗೆ ಪ್ರತಿ ಸಲವೂ ಮಾಹಿತಿ ಕೊಡ್ತಾ ಇರ್ತೀನಿ. ಖಾಲಿ ಜಾಗ ಬಿಡಬೇಡಿ, ನೀವು ಪೊಸಿಷನ್ನಲ್ಲಿರಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ, ನೀವು ಸ್ವಾಧೀನದಲ್ಲಿರಬೇಕು, ಕರೆಂಟ್ ನಿಮ್ಮ ಮೆಸ್ಸಲ್ಲಿರಬೇಕು ಅಂತ ಹೇಳ್ತಾ ಇರ್ತೀನಿ. ಅಂದರೆ ಇಂಥ ಲೋಫರ್ಗಳು ಭೂಮಾಫಿಯಾ ಮಾಡ್ತಾರಲ್ಲ, ಬಂದು ನಿಮ್ಮ ಜಮೀನನ್ನು ಇಲ್ಲಿಗಲ್ ಆಗಿ ಅಕ್ವಿಸೇಷನ್ ಮಾಡ್ಕೊಬಿಡ್ತಾರೆ. ಕ್ಲೀನಾಗಿ ಬಂದು ಕೂತ್ಕೋತಾರೆ. ನೋಡಿ, ಯಾವನೊಬ್ಬ ನರಸಿಂಹಮೂರ್ತಿ ಅಂತ ಬಂದರು. ಈ ಹಿಂದೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ಇವ್ರಿಗೆ. ನರಸಿಂಹಮೂರ್ತಿ ಅಂತ ಒಬ್ಬ ಬಂದ,
ಇವನು ಯಾರಿಗೂ ರೆಡ್ಡಪ್ಪ ಚೆಟ್ಟಿ ಅಂತ ಮಾರಿದ್ರು. ರೆಡ್ಡಪ್ಪ ಚೆಟ್ಟಿನ ಒಬ್ಬನ ಕ್ರಿಯೇಟ್ ಮಾಡಿದ್ರು, ಇವ್ರಿಗೆ ಮಾರಿದ್ರು, ರೆಡ್ಡಪ್ಪ ಚೆಟ್ಟಿಗೆ ಮಾರಿದ್ರು. ಯಾವಾಗ ನೋಡಿ ಇಲ್ಲೇ ಡಾಕ್ಯುಮೆಂಟ್ಸ್ ನೋಡಿ, 9/8/2004 ಮಾರಾಟ ಮಾಡಿದ್ರು. 2004 ಮಾರಾಟ ಮಾಡಿದ್ರು. ಎಷ್ಟಕ್ಕೆ ಮಾರಾಟ ಮಾಡಿದ್ರು ನೋಡಿ, ಕ್ಲಿಯರ್ ಡಾಕ್ಯುಮೆಂಟ್ಸು. ದಯಮಾಡಿ ಇಡೀ ಕರ್ನಾಟಕ ನೋಡ್ಬೇಕು ನೀವು. ನೋಡಿ 2004 $29,87,000 ರೂಪಾಯಿಗೆ ಸೇಲ್ ಮಾಡಿದ್ರು. 2004 ಇದು ಸೇಲ್ ಮಾಡಿದ್ರೆ 29 ಲಕ್ಷ ರೂಪಾಯಿಗೆ. ಈ ತಗೊಂಡ ರೆಡ್ಡಪ್ಪ ಚೆಟ್ಟಿ ಏನು ಮಾಡ್ತಾನೆ, ತಗೊಂಡ ರೆಡ್ಡಪ್ಪ ಚೆಟ್ಟಿರವರ ಪರವಾಗಿ ರುದ್ರಗೌಡ ಅಂತ ಬರ್ತಾನೆ, ಜಿ ಪಿ ಹೋಲ್ಡರ್. ಇವನು ಜಿ ಪಿ ಹೋಲ್ಡ್ರು. ಅವನು ರೆಡ್ಡಪ್ಪ ಚೆಟ್ಟಿ ಎಲ್ಲೋದ ಅಂತ ಗೊತ್ತಿಲ್ಲ, ನಾಪತ್ತೆ. ಅವನ್ನ ಪ್ರತಿನಿಧಿಸುವಂಥ ರುದ್ರಗೌಡ ಅಂತ ಬರ್ತಾನೆ. ಈ ರುದ್ರಗೌಡ ಯಾರು ಗೊತ್ತಾ, ನೈಸ್ ಕಂಪ್ನಿನಲ್ಲಿ ಒಬ್ಬ ಡೆಸಿಗ್ನೇಟೆಡ್ ಆಫೀಸರ್. ಅವನು ನೈಸ್ ರೋಡ್ ಕಂಪ್ನಿ ಆಫೀಸರ್. ಅವನು ರುದ್ರಗೌಡ. ಈ ರುದ್ರಗೌಡ ಏನು ಮಾಡ್ತಾನೆ, ಮಹಾದೇವಂಗೆ ಮಾರ್ತಾನೆ. ಮಹಾದೇವಂಗೆ ಯಾವಾಗ 2005 ಮಾರಾಟ ಮಾಡ್ತಾನೆ. ನೋಡಿ 2005 ಸೇಮ್ ಸೇಲ್ ಕನ್ಸಿಡ್ರೇಷನ್ 29,87,000 ಸೇಮ್ ಅಮೌಂಟ್ಗೆ ಸೇಲ್ ಆಗುತ್ತೆ. ನೋಡಿ ಇವನು ಎಂಥ ಕಳ್ಳ, ಇವನು ಯಾವನು ಮನೆ ಹಾಳ, ಇವನು ರುದ್ರಗೌಡ. ಕೋಟಿಗೆ ಬೆಲೆ ಬಾಳ್ತಾರಂತೆ ಅವರು. ಅದೆಷ್ಟು ಕೋಟಿ ಐತೆ ಅಂತ ಗೊತ್ತಿಲ್ವಂತೆ ಅವ್ರಿಗೆ. ನೈಸ್ ರೋಡಲ್ಲಿ ಅಕ್ಕಪಕ್ಕದ ಬಡವರ ಜಮೀನನ್ನು ಲೂಟಿ ಮಾಡಿ ಇವತ್ತು ಇಲ್ಲಿ ರೇಟ್ ಇರೋದು SR ವ್ಯಾಲ್ಯೂಯೇಷನ್ ರೇಟ್ ಇರೋವಂಥದ್ದು 1 ಎಕರೆಗೆ 1,80,00,000 ಇದೆ. 29 ಲಕ್ಷ ರೂಪಾಯಿಗೆ ರಿಜಿಸ್ಟರ್ ಮಾಡ್ತಾರೆ ಇವರು. 29 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡ್ತಾರೆ. ಈ ರುದ್ರಗೌಡ ಮಹಾದೇವಂಗೆ ಮಾರಿದ್ರ. ಈ ಮಹಾದೇವ ಏನು ಮಾಡ್ತಾನೆ ನೋಡಿ, ಈಗ ಬಂತು ರೂಟ್ಗೆ. ಈ ಮಹಾದೇವ ಯಾರಿಗೆ ಮಾಡಿದೆ, 2024 ಸೇಲ್. ನೋಡಿ ಇಲ್ಲಿ ಕ್ಲೀನಾಗಿ ನೋಡ್ಕೊಬೇಡಿ, 2024 ಮಾರಾಟ ಮಾಡ್ತಾನೆ ಮಹಾದೇವ. ಯಾರಿಗೆ ಮಾಡಿದ್ದಾನೆ ಇಲ್ಲಿ ನೋಡಿ, ನಂದಿ ಎಕನಾಮಿಕ್ ಕಾರಿಡಾರ್ ಎಂಟರ್ಪ್ರೈಸಸ್ ಲಿಮಿಟೆಡ್ಗೆ ಮಾರಿದ್ರಾ. ಈ ನಂದಿಯವನು ಯಾರು, ನಂದಿ ರೆಪ್ರೆಸೆಂಟೇಷನ್ ಒಬ್ಬರು ಇರಬೇಕಲ್ಲ, SOP ಇರಬೇಕು, ಇಲ್ಲ AO ಇರಬೇಕು, ಇಲ್ಲ GP SOP ಯಾರು ಒಬ್ರು ಇರಬೇಕಲ್ಲ. ನೋಡಿ ಇಲ್ಲೊಬ್ಬ ಕಿಲಾಡಿ ಬರ್ತಾನೆ, ಯಾರು, ಈ ಮಹಾದೇವಂಗೆ ಮಾರಾಟ ಮಾಡಿದ್ನಲ್ಲ ರುದ್ರಗೌಡ. ರುದ್ರಗೌಡನೇ ನೈಸ್ ಕಂಪ್ನಿಗೆ ಪ್ರೆಸೆಂಟೇಷನ್ನು. ಇದು ಯಾವ ಥರ ಇದೆ ನೋಡಿ, ನನ್ನ ಹೆಸ್ರಲ್ಲಿದ್ದರೆ ತಪ್ಪಾಗ್ತದೆ, ನಾನು ನಿನ್ನ ಹೆಸ್ರಿಗೆ ಮಾಡಿಬಿಡ್ತೀನಿ, ನೀನು ನೈಸ್ ಕಂಪ್ನಿ ಹೆಸ್ರಲ್ಲಿ ಮಾಡಿಬಿಡು. ಏನ್ರಿ ಇದು, ಯಾವನ್ರಿ ಅವನು ಅಶೋಕೇಣಿ, ಬಡವರದ್ದು ದಲಿತರು ಜಾಗಗಳನ್ನು ಲೂಟಿ ಮಾಡೋಕ್ಕೇನ್ರಿ ಇರೋದು ಅವನು ಲೋಫರ್. ಅವನು ಎಷ್ಟು ಕೋಟಿ ಆಸ್ತಿ ಬೇಕ್ರಿ, ಸತ್ತೋದಾಗ ಏನಾರು ಎತ್ಕೊಂಡು ಹೋಯ್ತಾನ ಅವನು. ಇಲ್ಲಿ ನೋಡ್ರಿ ಎಂಥ ಫೇಕ್ ಡಾಕ್ಯುಮೆಂಟ್ಸ್ ನೋಡಿ, ಕಣ್ಣೆದುರುಗಡೆ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲಿ ನೋಡ್ರಿ 2024 ನಾನು ನಿಮಗೆ ದಯಮಾಡಿ ಇಡೀ ಕರ್ನಾಟಕದ ಜನತೆಗೆ ಈ ಅಶೋಕಣಿ ಮಾಡ್ತಾರೋ ಹಲ್ಕ ಕೆಲಸ ಹೇಳ್ತಾ ಇರೋದು. SR ವ್ಯಾಲ್ಯೂಯೇಷನ್ ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಇರುವಂಥದ್ದು 1,80,00,000 ಇವಾಗ ಇಲ್ಲೇ. 7 ಎಕರೆ ಅಂದರೆ ಎಷ್ಟಾಗುತ್ತೆ, 11.25 ಕೋಟಿ ಸಮಥಿಂಗ್ ಬರುತ್ತೆ. 11.25 ಕೋಟಿ ಸಮಥಿಂಗ್ ಬರ್ತದೆ. ಮಾರ್ಕೆಟ್ ವ್ಯಾಲ್ಯೂ ಇವತ್ತು ಯಾರು ಒಂದು ಔಟ್ಸೈಡ್ ನಮ್ಮದು SR ವ್ಯಾಲ್ಯೂಯೇಷನ್ ಏನಿರುತ್ತೆ ಜಾಸ್ತಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇರುತ್ತೆ. ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇಲ್ಲಿರೋದು ಇವತ್ತು 8ರಿಂದ 10 ಕೋಟಿ ವ್ಯಾಲ್ಯೂಯೇಷನ್ ನಡೀತಾ ಇದೆ. 8 ಕೋಟಿ ಅಂದ್ಕೊಂಡ್ರು, ಮಿನಿಮಮ್ 8 ಕೋಟಿ ಅಂದ್ಕೊಂಡ್ರು 7 ಎಕರೆಗೆ 55 ಕೋಟಿ ಆಗುತ್ತೆ. ಇಲ್ಲಿ ನೋಡ್ರಿ ಸೇಮ್ ವ್ಯಾಲ್ಯೂಯೇಷನ್ 2024 29 ಲಕ್ಷ ರೂಪಾಯಿ ಸೇಮ್ ರಿಜಿಸ್ಟರ್ ಆಯಿತು. ಯಾರ್ರೀ ಇವನು ಅಶೋಕೇಣಿ, ಯಾವನ್ರಿ ಇವ್ನಿಗೆ ಅಧಿಕಾರ ಕೊಟ್ಟಿರೋದು, ಎಂಥ ಮನ ಹಾಳ್ರಿ ಇವರು. ಬಡವ್ರ ಜಮೀನು ಬೇಕೇನ್ರಿ, ಬಡವ್ರ ಅನ್ನವನ್ನು ಕಿತ್ಕೋಬೇಕೇನ್ರಿ ಇವನು. ನೋಡಿ ಸರ್ ಈಗ ಒಂದು ನಿಮಿಷ, 2004 ಯಾರೋ ಒಬ್ಬರು ಓಪನ್ ಮಾಡಿ ಸರ್ ಅದು 2004 ರೆಡ್ಡಪ್ಪ ಚೆಟ್ಟಿ. ಹೌದು. ಸೊ ರೆಡ್ಡಪ್ಪ ಚೆಟ್ಟಿ ಬಂದು ಸ್ಟಾರ್ಟಿಂಗು ಬರ್ಕೊಟ್ಟವರು. ಹೌದು, ನರಸಿಂಹಮೂರ್ತಿ ಯಾರೋ ಒಬ್ಬ ಡಾಕ್ಯುಮೆಂಟ್ಸ್ ಕ್ರಿಯೇಟರ್. ಅವತ್ತು ನರಸಿಂಹಮೂರ್ತಿ ಹೆಸರಲ್ಲಿ ಕೂರಿಸ್ತಾರೆ, ಏನೋ ಒಂದು ಡಾಕ್ಯುಮೆಂಟ್ಸ್ ಇದೆ. ನರಸಿಂಹಮೂರ್ತಿ ರೆಡ್ಡಪ್ಪ ಚೆಟ್ಟಿಗೆ ಮಾಡ್ತಾನೆ. ಈ ನರಸಿಂಹಮೂರ್ತಿ ಯಾರು ಸರ್, ಅಂದ್ರೆ ನಮ್ಗೆ ಗೊತ್ತಿಲ್ಲ, ಯಾರಿಗೂ ಮಾಹಿತಿ ಇವ್ರ ಹೆಸರು ಇರೋದು ಏನಾದ್ರು ಇದೆಯಾ? ಏನು ಇಲ್ಲ, ಅಲ್ಲ ಇವ್ರ ಹೆಸರು ಜಮೀನು. ಆಮೇಲೆ ಇನ್ನೊಂದೇನು ಅಂದ್ರೆ ಡಾಕ್ಯುಮೆಂಟ್ಸ್ ಏನಾದ್ರು ಇರ್ಬೇಕಲ್ಲ, RTC ಚೇಂಜ್ ಆಗಬೇಕು ಅಂದ್ರೆ 98ವರೆಗೂ RTC ಇದೆ. ಇಲ್ಲೇ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಲಿಂಗಪ್ಪ ಇವರ ತಾತ ಲಿಂಗ ಅವ್ರ ಹೆಸರಿಂದ ನರಸಿಂಹಮೂರ್ತಿ ಬಂದಿಲ್ಲ. ಅದೇ ನಾವ್ ಹೇಳೋದು, ಈಗ SC/ST ಲ್ಯಾಂಡ್ ಅಲ್ವಾ, ನಾವ್ ಎಲ್ಲಿಂದ ಎಲ್ಲರೂ ಸೇಲ್ ಪರ್ಮಿಷನ್ ಕೇಳ್ತಾರೆ. ಆಲ್ಟರ್ನೇಟಿವ್ ಸೈಟ್ ಕೊಟ್ಬಿಟ್ಟು ಪರ್ಮಿಷನ್ ತಗೊಬಂದು DC ಪರ್ಮಿಷನ್ ಹಾಕೊಬಂದು ಮಾಡ್ಕೋಬೇಕು. ಆಮೇಲೆ ನರಸಿಂಹಮೂರ್ತಿ ಅವ್ರ ಹೆಸರಲ್ಲಿ ಏನಿದೆ ಹೌದು, ಈಗ PTC ಲ್ಯಾಂಡ್ ಬರ್ತದೆ, ಇವ್ರದ್ದು ಅಕ್ವಿಸೇಷನ್ ಲ್ಯಾಂಡ್ ಅಲಾಟ್ಮೆಂಟ್ ಗ್ರಾಂಟ್ ಲ್ಯಾಂಡ್ಸ್ ಇವ್ರದೆಲ್ಲ, ಇದು PTCL ಬರ್ತದೆ. ಇದು SC/ST ಲ್ಯಾಂಡ್ ನ ಕ್ಲೀನ್ ಆಗಿ ಅವನು ಒಬ್ಬ ಲಿಂಗಾಯತ್ನ ಹೆಸರು ಬರ್ಸ್ಕೋಬೇಕು. ಏನಾದ್ರು ಒಂದು ಟ್ರಾನ್ಸಾಕ್ಷನ್ ಆಗಿರೋ ಡಾಕ್ಯುಮೆಂಟ್ಸ್ ಬೇಕಲ್ಲ. ಅಕಸ್ಮಾತ್ ಟ್ರಾನ್ಸಾಕ್ಷನ್ ಆಗಿದ್ರೂ ಸಹ ವೈಡ್ ಆಗ್ತದೆ. ಈಗ PTCL ಲ್ಯಾಂಡ್ ದಲಿತ ಜಮೀನ ಭೂಮಿ ಆಗಿರೋದ್ರಿಂದ ಮಾರಾಟ ಮಾಡಿದ್ರೂ ಕೂಡ ಸಿಂಧು ಆಗ್ತದೆ. ಇವ್ರು ಯಾಕೆ ಜಾಗದ ಹತ್ರ ಬರ್ತಾ ಇಲ್ಲ, ಮಾಡಿರೋದೇ ಹಲ್ಕ ಕೆಲಸ. ನೋಡಿ ಇಡೀ ಕರ್ನಾಟಕ ಇವನು ನೈಸ್ ರೋಡ್ ಕಂಪ್ನಿ ಓನರ್ ಅಶೋಕೇಣಿ, ಇವ್ರದ್ದು ಭೂಮಾಫಿಗಳು ನೋಡಿ ಯಾಕೆ ಎಲ್ಲರೂ ದುಡ್ಡಿರೋರು ಅವನ ಹತ್ರ ಅಧಿಕಾರ ಇದೆ ಅಂತ ಹೆದರ್ತಾರಲ್ಲ, ಈ ಥರ ಇಲ್ಲೊಂದು 10 ಜನದ ಹತ್ರ ಲೂಟಿ ಮಾಡೋವನೇ.
29 ಲಕ್ಷ ರೂಪಾಯಿಗೆ ಇಲ್ಲೊಂದು 20-30 ಜಾಗ ಬರಲ್ಲ ರೀ. 20-30 ಜಾಗ ಬರಲ್ಲ. 29 ಲಕ್ಷ ರೂಪಾಯಿ 7 ಎಕರೆ ರಿಜಿಸ್ಟ್ರ್ ಮಾಡಿದ್ದಾನೆ ಅಂದರೆ ಇನ್ಯಾವ ಮಟ್ಟಕ್ಕೆ ಅಧಿಕಾರಿಗಳನ್ನು ಕೊಂಡ್ಕೊಂಡಿರ್ತಾರೆ ಅವರು, ಇನ್ಯಾವ ಮಟ್ಟಕ್ಕೆ ACDCಗಳು ಫಿಕ್ಸ್ ಆಗ್ತಾರೆ ಇದರಲ್ಲಿ. ಸಬ್ ರಿಜಿಸ್ಟ್ರು ವ್ಯಾಲ್ಯುವೇಷನ್ನ ಫಿಕ್ಸ್ ಮಾಡಿ ರಿಜಿಸ್ಟ್ರ್ ಮಾಡ್ತಾರಲ್ಲ, ಆ ಸಬ್ ರಿಜಿಸ್ಟ್ರು KS ಗೆಜೆಟೆಡ್ ಹೋಲ್ಡರ್ ಅವರು, ಅವ್ನು ದನ ಕಾಯಕ್ಕೆ ಹೋಗಿದ್ನ ಸಬ್ ರಿಜಿಸ್ಟ್ರ್ ಆಫೀಸರು ಅಲ್ಲ. ಅದು ಏನು ಅವ್ರೇನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಏನಾದ್ರು ರಿಜಿಸ್ಟ್ರ್ ಮಾಡಿರ್ತಾರ, ಅಥವಾ ಅವ್ರು ಹಾಳು ಬಿದ್ದೋಲಿ ಬಡವ್ರ ಜಾಗ ನಮ್ಗೆ ಯಾಕ್ರಿ ತಗೊಂಡು ಸೂಟ್ ಕೇಸ್ ಕಟ್ಲೆ ACಗೆ ದುಡ್ಡು ಕೊಡ್ತಾರೆ, RTC ಕೂರಿಸ್ಕೊಳ್ಳೋಕ್ಕೆ, ಖಾತಾ ಕೂರಿಸ್ಕೊಳ್ಳೋಕ್ಕೆ. ಒಂದು ಸಲ ರಿಜಿಸ್ಟ್ರಿಗೆ ಕಂತೆ ದುಡ್ಡು ಹೋಗ್ತದೆ, ಮಾಡಿಬಿಟ್ರು ಬಡವ್ರು ಮನೆ ಹಾಳು ಮಾಡ್ಕೊಳ್ಳೋದು. ಹಂಗಾದ್ರೆ ಈ ನನ್ನ ಮಕ್ಕಳು ಇಲ್ಲಿ ನೋಡಿ, ಇವಾಗ 20-30 ಲಕ್ಷ ಹಿಂಗೆ ಹೋದ್ರೆ ಹಿಂಗೆ ತಗೊಂಬರ್ತಾರೆ ಯಾವನ್ನಾದರೂ ಅಷ್ಟೇ. ಇದು ಇವತ್ತು ಕಮ್ಮಿ ಕಳ್ಳನ್ನು ಕೊಟ್ಟರು 55 ಕೋಟಿ ವ್ಯಾಲ್ಯುವೇಷನ್ ಇದೆ. 55 ಕೋಟಿ ಒಂದು ಹಚ್ಚಂದ ಹತ್ರ ಮುಂಡೆ ಎಕರೆ 550 ಕೋಟಿ ಆಯ್ತಲ್ರಿ. ಇದೇ ಮಾಡಿರೋದವನು. ನಮ್ಮ ಈ ನೈಸ್ ರೋಡು ಪಕ್ಕದ ಅಟ್ಯಾಚ್, ಈ ಜಾಗ ಏನಿದೆ ಅಟ್ಯಾಚ್ ನೈಸ್ ರೋಡು. ಈ ಥರ ಒಂದು ಹಚ್ಚಂದಕ್ಕೆ ಮುಂಡೆ ಎಕರೆ 500 ಕೋಟಿ ಆಯ್ತಲ್ಲ. 500 ಕೋಟಿ ಇತ್ತು ಅಂದರೆ ಪೊಲೀಸವರು ಸಪೋರ್ಟ್ ಮಾಡ್ತಾರೆ, ACDCಗಳು ಸಪೋರ್ಟ್ ಮಾಡ್ತಾರೆ, ರೌಡಿಸಮ್ ಆಟೋಮೆಟಿಕಲಿ ಬರ್ತಾರೆ, ಲೋಕಲ್ ಪಂಚಾಯತಿಯವರು, ಅಧ್ಯಕ್ಷರುಗಳು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ತಾನಾಗಿ ಅಶೋಕ್ ಕೇಣಿ ಹತ್ರ ಹೋಗ್ಬಿಡ್ತಾರೆ. ಯಾಕೆಂದರೆ ಸೂಟ್ ಕೇಸ್ ಗಟ್ಟಲೆ ಹೋಗ್ತದಲ್ಲ. ಇವ್ರಿಗೆ ತಿನ್ನಕ್ಕೆ ಚಿತ್ರಾನ್ನ ಗತಿ ಇಲ್ಲ. ಸಪೋರ್ಟರ್ಸ್ ಯಾರವ್ರೆ? ಒಂದು ನಿಮಿಷ ಅವ್ರು ಮಾತಾಡ್ತೀನಿ ಸರ್, ಸ್ವಲ್ಪ ತೊಳಿ ಮಾತಾಡಿ. ಯಜಮಾನ್ರೆ ಪರವಾಗಿಲ್ಲ, ಆಗಲ್ಲ ಅಂದರೆ ಕುತ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಈಗ ನೀವು ಎಲ್ಲಿವರೆಗೂ ಉಳುಮೆ ಮಾಡ್ತಾ ಇದ್ರಿ ಇಲ್ಲಿ? ಅಂದ್ರೆ ಯಾವಾಗ ಎಲ್ಲಿವರೆಗೂ ಉಳುಮೆ ಮಾಡ್ತಾ ಇದ್ರಿ? ಬೇಸಾಯ ನೀವು ಕೇಳಿ. ಬೇಸಾಯ ಆರಂಭ ಮಾಡ್ತಾ ಇದ್ರಿ? ನಮ್ಮ ಇದರಿಂದಾನು ಮಾಡ್ತಾ ಇದ್ದೀವಿ ನಾವು. ನಿಮ್ಮ ತಾತ ಅಪ್ಪನ ಕಾಲದಿಂದ? ನಮ್ಮ ತಾತನ ಇಲ್ಲ ಆರಂಭ ಮಾಡ್ತಾ ಇದ್ರಿ ಮುಂಚೆ? ಆರಂಭ ಮಾಡ್ತಾ ಇದೀವಿ. ಓಕೆ. ಒಬ್ಬರದಕ್ಕೆ ಹೋಗ್ಲಿಲ್ಲ, ನಮ್ಮದು ಬಿಟ್ಟು ನಾವು ಯಾರ್ದಕ್ಕೂ ಹೋಗ್ಲಿಲ್ಲ. ಇದೆಲ್ಲ ಏನೋ ಇದು ಕಣ ಮಾಡಿದ್ರೆ? ಇದು ನಮ್ಮದೇ ಕಣ. ಅದೇ ಹುಲ್ಲೆಲ್ಲ ಅರಿಯಕ್ಕೆ, ಅರಿ ಹಾಕೊಳಕ್ಕೆ, ರಾಗಿ ತುಳಿಸಕ್ಕೆ. ಯಾವಾಗ ಬಿಟ್ರಿ ಇದು? ಅಂದ್ರೆ ಕೆಲಸ ಮಾಡೋದು ಯಾವಾಗ ಬಿಟ್ರಿ? ಯಾವಾಗ? ಈಗ ರೀಸೆಂಟ್ ಆಗಿ 2 ತಿಂಗಳಾಯ್ತು. ಈಗ ಇವ್ರ ಹೆಸರಿಗೆ ಹೋಗಿದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್? ನಮಗೆ ಸರ್ ನಮಗೆ 1936-37ರಲ್ಲಿ ದರ್ಖಾಸ್ತ್ ಮೂಲಕ ನಮಗೆ ಮಂಜೂರಾಗಿತ್ತು. ಮಂಜೂರಾದ್ಮೇಲೆ ಈಗ ನಾವು 4ನೇ ತಲೆಮಾರು, ನಮ್ಮ ತಾತವರು, ನಮ್ಮ ಅಪ್ಪದಿರು ಎಲ್ಲ ಮಾಡ್ಕೊಂಡು ಬರ್ತಾ ಇದೀವಿ. ಆಯಿತು. 95-96ರಲ್ಲಿ ನಾವು ಪಡ ರಿಸ್ಟೋರ್ ಮಾಡಿಸಿ, ಪಡ ಬಿದ್ದಿತ್ತು, ಪಡ ರಿಸ್ಟೋರ್ ಮಾಡಿಸಿ, ಪಡ ರಿಸ್ಟೋರ್ ಆದಮೇಲೆ ನಮ್ಮ ತಂದೆಯವರು ಏನು ತಿಳಿದವರಲ್ಲ, ಆಮೇಲೆ ಆಟೋಮೆಟಿಕ್ಕಾಗಿ ಖಾತೆ ಬದಲಾವಣೆ ಆಯಿತು. ನಮಗೆ 2000ನೇ ಇಸ್ವಿಲಿ ನಮಗೆ ಗೊತ್ತಾಯಿತು. ನಾವು ಅವತ್ತಿಂದನೂ ಫೈಟ್ ಮಾಡ್ತಾ ಬರ್ತಾನೆ ಇದ್ದೀವಿ. ನಾವು ಈ ಥರ ಆಗಿದೆ ಸರ್ ನಮ್ಗೆ. ನಿಮಗೆ ರೀಸೆಂಟಾಗಿ ಗೊತ್ತಾಗಿರೋದು ಇದು? ರೀಸೆಂಟಾಗಿ ಗೊತ್ತಾಗಿರೋ ಸರ್ ನಮಗೆ. ಓಕೆ. ಸೊ ಅದಾದಮೇಲೆ ನೀವು ಲಾಯರ್ ಮೊರೆ ಹೋದ? ನಮ್ಮ ಪುಟ್ಟೇಗೌಡರು ಸರ್ಗೆ ಮೊರೆ ಹೋಗಿದ್ದೀವಿ. ಓಕೆ. ಇವ್ರೇನಾಗಬೇಕು ನಿಮಗೆ? ದೊಡ್ಡಪ್ಪ. ಓಕೆ. ಇನ್ನು ಅಂದರೆ ಇವರೆಲ್ಲ ನೀವು ಉಳುಮೆ ಮಾಡುವಾಗೆಲ್ಲ ಬರ್ತಾ ಇದ್ರಿ ಇಲ್ಲಿ? ನಾವು ಹುಟ್ಟಾಗಿಂದನೂ ಸರ್, ನನಗೆ 44 ವರ್ಷದಿಂದನೂ ನಾನು ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇದೇ ಭೂಮಿಲಿ ಬೆಳ್ಕೊಂತ ತಿನ್ಕೊಂತ ಬರ್ತಾ ಇದ್ದೀನಿ ಸರ್. ನಾನು ನೋಡಿ, ಏನು ಅನ್ಸುತ್ತೆ ಈಗ ನೀವು ಇಲ್ಲೇ ಊಟ ಮಾಡಿದ್ದೀರಾ, ಇಲ್ಲೇ ಬೆಳೆ ಬೆಳೆದಿದ್ದೀರಾ, ಇಲ್ಲಿ ಬದುಕಿದ್ದೀರಾ. ಸೊ ಇವತ್ತು ಈ ಜಮೀನು ಬೇರೆಯವ್ರಿಗೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಏನು ಅನ್ಸುತ್ತೆ ಇವಾಗ ಸರ್? ನಾವು ಇನ್ನು ಬದುಕಿರೋದು ಏನಕ್ಕೆ ಅಂತ ಆವತ್ಲಿಂದ ನಾವೇ ಬೆಳೆ ಬೆಳ್ಕೊಂಡು ತಿಂದ್ಕೊಂಡು ಮಕ್ಳು ಮರಿನ ಹಾಕೊಂಡು ಇಲ್ಲಿ ಜೀವನ ಮಾಡಿದ್ದೀವಿ. ಟಾರ್ಪಲ್ಗಳು ಹಾಕೊಂಡು, ಗುಡ್ಸ್ಲು ಹಾಕೊಂಡು, ಹೊಲ ಕುಯ್ಕೊಂಡು, ಮಳೆ ಗಾಳಿಲೆಲ್ಲ ಅನುಭವಿಸಿದ್ದೀವಿ. ಇವತ್ತು ಯಾರ ಬಂದು ನಮ್ಮ ಬಡವ್ರಿಗೆ ಮಣ್ಣಾಕ್ತಾರೆ ಬಾಯಿಗೆ? ನೀವೇರ ಯಾರಿಗಾರ ಮಾರಿದ್ರಾ? ಯಾರಿಗೂ ಇಲ್ಲ ಸರ್. ಯಾರಿಗೂ ಮಾಡಿಲ್ಲ ಸರ್. ನಮ್ಗೆ ಇದು ಈ ತರ ಆಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಸೈನ್ ಮಾಡಿಸ್ಕೊಳ್ಳೋದು ಆ ಥರ? ಇಲ್ಲ ಸರ್, ಆ ಥರ ಎಲ್ಲ ಏನೂ ಆಗಿಲ್ಲ ಸರ್. ನಾವ್ ಯಾರಿಗೂ ಏನು ಮಾಡಿಲ್ಲ ಸರ್. ಬಟ್ ನಿಮ್ಮ ಪಾಡಿ ನೀವು ಉಳುಮೆ ಮಾಡ್ತಾ ನಮ್ಮ ಪಾಡಿಗೆ ನಾವು ಉಳುಮೆ ಮಾಡ್ತಾ ಇದೀವಿ. ತಿಂದ್ಕೊಂಡು ಕಾಲ ಮಾಡ್ಕೊಂಡಿದ್ದೇವೆ ನಾವು. ನಮ್ಗೇನು ಗೊತ್ತಿಲ್ಲ. ಒಂದು ಆಫೀಸ್ಗಳಿಗೆ ಅಲ್ಲಿ ಇಲ್ಲಿ ಏನು ಹೋಗಕ್ಕಿಲ್ಲ. ನಮ್ಮ ಯಜಮಾನ್ರು ಏನು ತಿಳಿದೋರಲ್ಲ. ಒತ್ತುಡ್ ಸಾಯಂಕಾಲದ ಗಂಟೆ ಸ್ಕೂಲಲ್ಲಿ ನೇಗ್ಲು ಉಳೋದು, ರಾಗಿ ಬೆಳೆಯೋದು, ಒಂದು 4-5 ಕುರಿ ಇದ್ದೋ ಮೇಯಿಸ್ಕೊಂಡು ಹೊಲ್ತವೇ ಕಾಲ ಮಾಡವು. ನಾವು ಎಲ್ಲೂ ಹೋಗಕ್ಕಿಲ್ಲ. ನಮ್ಗೇನು ಕಾಡು ಮೇಡಿ ತಿರುಗಿ ನಾವು ಜೀವನ ಮಾಡಿದ್ದೀವಿ ಸಾರು. ಈ ಸುಳ್ಳು ಹೇಳಿದ್ರೆ ಕೇಳ್ತೀಯ, ದಿಟ್ಟ ಹೇಳಿದ್ರೆ ಕೇಳ್ತೀಯ. ಎಳೆ ಮಕ್ಕಳನ್ನ ಮೊಡ್ಲಲ್ಲಿ ಕಟ್ಕೊಂಡು ಇವ್ರು ಹಾಕ್ಕೊಂತಾರಲ್ಲ ಆ ಥರ ಹಾಕ್ಕೊಂಡು ಮಕ್ಕಳನ್ನ ಹಾಕ್ಕೊಂಡು ನಾವು ಕಾಡು ಮೇಡೆಲ್ಲ ತಿರುಗಿ ಈಗ ಗುಟ್ಟು ಬೇಟೆ ಎಲ್ಲ ಆಗಿತ್ತು. ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ಇವಾಗ ಏನೋ ಬೆಳ್ಕೊಂಡು ತಿಂತಾ ಇದ್ದೀವಿ ಅಷ್ಟೇ ಹೊರ್ತು ಇನ್ನೊಬ್ರಿಗೆ ನಾವು ಕೈ ಸಾಚಿ ತಗೊಳ್ರೆ ನಾವು ಕೊಡ್ತೀವಿ ಜಾಗ ಅಂತ ನಾವು ಓದಾರಲ್ಲ. ಇಲ್ದಾವ್ ಹೇಳಿ ಬುಟ್ಟು ಮಾಡಿ ಅವ್ರಷ್ಟೇ ಸರ್. ಇದ್ರಲ್ಲ ಇಲ್ದ ಬೇರೆ ನಿಮಗೆ ಗೊತ್ತಿಲ್ಲದಂಗೆ ಯಾರು ಸೈನ್ ಮಾಡಿಸ್ಕೊಂಡು ದುಡ್ಡು ಕೊಟ್ಟಿದ್ರಾ? ಯಾರು ಕೊಟ್ಟಿಲ್ಲ ನಮ್ಗೆ, ಏನೂ ಇಲ್ಲ.
ಸೊ ಇವಾಗ ನಿಮಗೆ ಜಮೀನಿಲ್ಲ ಅಂತ ಇದ್ರ ಮೇಲೆ ಡಿಪೆಂಡ್ ಆಗಿದ್ರ ನೀವು? ಹೌದು ಸರ್, ಇದ್ರಲ್ಲೇ ಬದುಕಬೇಕು ನಾವು. ಇನ್ಯಾತ್ರೊಳಗೂ ನಮ್ಗೆ ಇಲ್ಲ. ಇಲ್ಲ ಒಂದು ಪಂಪ್ ಸೆಟ್ ಇಲ್ಲ, ಒಂದು ನೀರಾವರಿ ಇಲ್ಲ, ಒಂದು ಬಾವಿ ನೀರು ಇದು ಯಾವುದೂ ಇಲ್ಲ. ಬೆಳೆ ಉಯ್ಬೇಕು, ನಾವು ಬೆಳೆ ಬೆಳ್ಕೊಳ್ಬೇಕು, ಅದ್ರೊಳಗೆ ಜೀವನ ಮಾಡಿ. ಏನೇನು ಬೆಳೆ ಬೆಳೀತಾ ಇದ್ರಿ? ಏನೋ ರಾಗಿ ಹಾಕೊಂತೀವಿ, ತುಗರಿ ಹಾಕೊಂತೀವಿ, ಉಳ್ಳಿ ಅಷ್ಟೇ. ಹೊಲ ಜಮೀನ್ ತರ ಏನೇನು ಮಳೆ ಉಯ್ದ್ರೆ ಆ ಬೆಳೆ ಅಲ್ದ್ರೆ ಅದೂ ಇಲ್ಲ. ಆಕಾಶ ಮಳೆ ಭೂಮಿ ತಾಯಿ ಬೆಳೆ. ನಮ್ಗೇನೇನು ಪಂಕ್ಸ ಪುಟ್ಟಿಲ್ಲ, ಬೋರ್ ಇಲ್ಲ, ಏನೂ ಇಲ್ಲ. ದೇವೇಂದ್ರ ಉಯ್ಬೇಕು, ನಾವು ಬೆಳೆ ಬೆಳ್ಕೊಂಡು ತಿನ್ಬೇಕು. ಎಷ್ಟು ಖರ್ಚು ಮಾಡಿದ್ರು ದೇವೇಂದ್ರ ಉಯ್ದ್ರೆ ಮಾತ್ರ ಬೆಳೆ, ಇಲ್ದಿದ್ರೆ ಬೆಳೆ ಇಲ್ಲ ಸರ್. ನೀವು ಬೇರೆ ಜಮೀನು ಎಲ್ಲೂ ಊಟ ಮಾಡಿ ಏನು ಇಲ್ವಾ ಜಮೀನು? ಏನೂ ಇಲ್ಲ ಸರ್. ನಾವು ಇದನ್ನೇ ನೆಮ್ಕೊಂಡು ಇಲ್ಲೇ ಕಾಲ ಮಾಡ್ತೀವಿ. ನಮ್ಮ ಬಾಯಿಗೆ ಮಣ್ಣು ಹಾಕ್ತಾವ್ರೆ ಜನಗಳು. ಆ ಭಗವಂತ ನೋಡಬೇಕು. ಮತ್ತೆ ಈಗ ಏನು ಮಾಡ್ತೀವಿ ಹೋರಾಟ? ನೆಕ್ಸ್ಟ್ ಹೋರಾಟ ಹೆಂಗೆ ಮಾಡ್ತೀರಾ? ಹೋರಾಟ ನಿಮ್ಮಂಥ ತಂದೆ ತಾಯಿ ನಮ್ಗೆ ಕಾಪಾಡಿ ದೊರಕಿಸ್ಕೊಡ್ಬೇಕು ಈ ಜಾಗನ. ಓಕೆ, ಲಾಯರ್ ಮಾತಾಡೋಣ. ಸರ್ ನಮಸ್ತೆ. ಈಗ ಅವರು ಹೇಳ್ದಾಗ ನನಗೂ ಬೇಜಾರು ಅನ್ನಿಸ್ತು. ಆ್ಯಕ್ಚುಲಿ ಉಳುಮೆ ಮಾಡ್ತಾ ಇದ್ರಂತ ಇಲ್ಲಿ, ಈಗ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಮತ್ತು ಫಸ್ಟ್ ಆಫ್ ಆಲ್ ಅವರು ಬೋರ್ ವ್ಯವಸ್ಥೆನೂ ಮಾಡ್ಕೊಂಡಿಲ್ಲ. ಅಂದರೆ ಏನೋ ಹೊಲ ಜಮೀನು ಹೆಂಗಿದೆಯೋ ಆ ಥರ ನೋಡ್ಕೊಂಡವ್ರೆ ಸರ್. ಆಮೇಲೆ ನೋಡಿ, ಭೂಮಾಫಿಯಾ ಯಾವ್ಯಾವ ರೀತಿ ಆಗುತ್ತೆ ಅಂದರೆ, ಅಧಿಕಾರ ಇರೋರು, ಹಣ ಇರೋರು ಕೂತ್ ಜಾಗಕ್ಕೆ ಡಾಕ್ಯುಮೆಂಟ್ಸ್ ಮಾಡಿಸ್ಕೊತಾರೆ, ಕೂತ್ ಜಾಗಕ್ಕೆ ಅಧಿಕಾರಿಗಳನ್ನ ಕಳಿಸ್ಕೊತಾರೆ, ಎಲ್ಲ ಆಗ್ತದೆ. ಆಮೇಲೆ ಟಿಲ್ ಡೇಟ್ ಏನಾಗತ್ತೆ ಅಂದರೆ, ಬಂದಿದ್ರೆ ಕತೆ ಬೇರೆ ಆಗ್ತಿತ್ತು. ಅದು ಬೇರೆ ಸುಮ್ಮನೆ ಎಲ್ಲೋ ಅವ್ರದ್ದೆಲ್ಲ ಹೆಂಗೆ ಗೊತ್ತೇನ್ರಿ, ಎಲ್ಲ ಫಾರಿನ್ ಫಂಡ್ಗಳು, ಅವ್ರಿಗೆಲ್ಲ ಕೋಟಿ ಲೆಕ್ಕಕ್ಕಿಲ್ಲ. ಕ್ಲೀನಾಗಿ RTC ಡಾಕ್ಯುಮೆಂಟ್ಸ್ ಕೊಂಡ್ಕೊತಾರೆ, ತಗೊಂಡೋಗಿ ಯಾವುದೋ ವರ್ಲ್ಡ್ ಬ್ಯಾಂಕಲ್ಲೋ ಇದು ಸ್ವಿಸ್ ಬ್ಯಾಂಕಲ್ಲೋ ನಮ್ಮ SBI ಅಲ್ಲೋ ಎಲ್ಲೋ ಒಂದು ಕಡೆ ಹಾಕ್ಬಿಟ್ಟು ಕ್ಲೀನಾಗಿ ಒಂದು 50 ಕೋಟಿ 100 ಕೋಟಿ ಲೋನ್ ತಗೊಬಿಡೋದು, ಮನೆ ಹಾಳು ಮಾಡಿಬಿಡೋದು. ಇದು ಅವಶ್ಯಕತೆ ಇದೆಯಾ ಅವ್ರಿಗೆ? ಬಡವರ ಜಮೀನನ್ನು ಏನೂ ಇಲ್ಲ ರೀ. ಆಮೇಲೆ ಕಣ್ಣೆದು ನಿಮ್ಗೆಲ್ಲರಿಗೂ ಡಾಕ್ಯುಮೆಂಟ್ಸನ್ನು ಓಪನ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ. ಅವನು ಯಾರೋ, ಅವನು ಮಾದೇವ, ಅವನಿಗೆ ಬಂದಿರೋದೇ ಹೆಚ್ಚು. ಅವನು ಯಾರೋ ಮಾಡ್ತಾನೆ. ಅವನು ಕ್ಲೀನಾಗಿ ಅವ್ನು ಯಾರೋ ಇವನೇನು ಹೆಸ್ರವರು ಮಾದೇವ ಕ್ಲೀನಾಗಿ ಇವ್ರಿಗೆ ಮಾಡಿಕೊಡೋದು. ಅವ್ನು ನೈಸ್ ರೋಡ್ ಕಂಪ್ನಿ ಇವ್ರು ಮಾಡ್ಕೊಡೋದಂತೆ, ಇವ್ರು ಅವ್ರಿಗೆ ಮಾಡ್ಕೊಡೋದಂತ. ನನ್ನ ಹೆಸರಲ್ಲಿ ಇದ್ರೆ ಹಿಂಗೆ ಅವ್ನಿಗೆ ಮಾಡ್ಕೊಡೋದು, ಅವ್ನು ನೈಸ್ ಕಂಪ್ನಿಗೆ ಮಾಡ್ಕೊಂಡು, ನೈಸ್ ಕಂಪ್ನಿ ರೆಪ್ರೆಸೆಂಟ್ ಈಗ ಇವನೇನೆ. ಹೆಂಗೂ ಸುತ್ತಿ ಬಳಸಿ ಡಾಕ್ಯುಮೆಂಟ್ಸು ನಲ್ ಆ್ಯಂಡ್ ವೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಎಲ್ಲ ಬಡವರ ಈ ಏನು ಪಾಪ ಅವ್ರಿಗೇನು ಗೊತ್ತಿಲ್ಲ. ಅಶಿಕ್ಷಿತರು ನೀವು ಮಾತಾಡ್ಸೋದ್ರಲ್ಲ, ಅವ್ರಿಗೇನೂ ಗೊತ್ತಿಲ್ಲ. ಅವ್ರಿಗೆ ಬೆಳೆಯನ್ನು ಬೆಳ್ಕೊಂಡು ತಿಂದರೆ ಹೆಚ್ಚು ಅವ್ರಿಗೆ. ಇಲ್ಲಿ ಯಾವುದೋ ಒಂದು ಸರ್ಕಾರಿ ಆಫೀಸಲ್ಲಿ ಕೆಲಸ ಮಾಡಿದವರಲ್ಲ ಅವರು, ಎಲ್ಲೋ ಆಚೆ ಹೋಗಿ ಸಮಾಜದ ಜ್ಞಾನವನ್ನು ತುಂಬ್ಕೊಂಡವರಲ್ಲ. ಇಂಥವ್ರಿಗೆ ಏನು ಮಾಡ್ತಾರೆ ಗೊತ್ತಾ, ಕ್ಲೀನಾಗಿ ಒಂದು ಚೆನ್ನಾಗಿ ಬರ್ತಾರೆ ರೌಡಿಗಳು, ಎಲ್ಲ ರೌಡಿ ಶೀಟ್ರುಗಳೇ ಬರ್ತಾರೆ. ಥ್ರೆಡನ್ಸ್ ಹಾಕ್ಸೋದು, ಜಾಗ್ರತೆ ಬಂದರೆ ಕಾಲಿಡ್ಸಲ್ಲ, ಹಂಗೆ ಹಿಂಗೆ ಅನ್ನೋದು. ಇನ್ನೇನು ಅವ್ನಿಗೆ ದೊಡ್ಡ ರೋಗ, ಅವ್ನಿಗೆ ಅಶೋಕೇಣಿಗೆ ದೊಡ್ಡ ರೋಗ ಏನ್ರಿ ಐತೆ ಅವನಿಗೆ? ಸಾವಿರಾರು ಕೋಟಿ ಬಿದ್ದು ಇಟ್ಟಾಡ್ತದೆ. ಸುಮ್ಮನೆ ಯಾರಿಗಾನು ಒಂದು 10 ಲಕ್ಷ ದುಡ್ಡು ಕೊಟ್ಟರೆ ಸಾಕು, ರೌಡಿಗಳು ಓಡ್ ಬರ್ತಾರೆ ಇಲ್ಲಿಗೆ. ಅವ್ರ ಅಪ್ಪ ಅಜ್ಜಿದ್ದಾರೆ, ಅವ್ರ ವಯಸ್ಸಾಗಿದೆ, ಏನು ಮಾಡ್ಬೋದು ಅವರು? ಸರ್ ಈಗ ಕಾನೂನು ಮುಖಾಂತರ ಹೆಂಗೆ ಹೋರಾಟ ಮಾಡ್ಬೋದು? ಈ ಕಾನೂನು ಮುಖಾಂತರ ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ರೆಡಿ ಮಾಡಿದ್ದೀನಿ. ನಾಳೆ ನಮ್ಮ ರೆವಿನ್ಯೂ ಚೀಫ್ ಸೆಕ್ರೆಟರಿಗೂ ಕೊಡ್ತಾಯಿದ್ದೀವಿ, MLA ಹತ್ರನೂ ಹೋಗ್ತಾಯಿದ್ದೀವಿ, ಮಿನಿಸ್ಟರ್ ಹತ್ರನೂ ಹೋಗ್ತಾಯಿದ್ದೀವಿ. ಎಲ್ಲರ ಹತ್ರ ಹೋಗಿ ಇದೇನಿದು ಅಂಡರ್ ವ್ಯಾಲ್ಯೂಯೇಷನಲ್ಲಿ ರಿಜಿಸ್ಟರ್ ಆಗಿದೆ ಅದು ಕಾನೂನು ಬಾಹಿರ. ಅಶೋಕ್ ಕೇಣಿನ ಜೈಲಿಗೆ ಕಳ್ಸೋ ಗಂಟನೂ ನಾವು ಬಿಡಲ್ಲ. ಯಾಕೆಂದರೆ ಅದು ಅಲ್ಲ ಡಾಕ್ಯುಮೆಂಟ್ಸ್ ಎಲ್ಲೂ ಹೋಗಲ್ಲ. ಅವನೇ ಮಾಡ್ಕೊಂಡು ಬಂದು ಬಲೆಗೆ ಬಿಟ್ಟಿರೋದು. ಇಷ್ಟು ವರ್ಷ ಎಲ್ಲೆಲ್ಲಿ ಏನೇನು ಹಗರಣ ಮಾಡಿದನೋ ಗೊತ್ತಿಲ್ಲ. ಬಟ್ ಕ್ಲೀನಾಗಿ ಹಗರಣ ಮಾಡಿರೋ ಡಾಕ್ಯುಮೆಂಟ್ಸು ಕ್ಲೀನಾಗಿ ಬಂದು ನಮ್ಮ ಕೈ ಸೇರಿದೆ. ಅವನ್ನ ಏನು ಅಂಡರ್ ರಿಜಿಸ್ಟ್ರೇಷನಲ್ಲಿ ಮಾಡಿಸ್ಕೊಂಡು ತಗೊಂಡೋಗಿ ಬಡವರ ದಲಿತರ ಜಾಗವನ್ನು ಲೂಟಿ ಮಾಡಿದ್ದಾನೆ. ಅವನ್ನ ಮಿನಿಮಮ್ ಒಂದು 3 ವರ್ಷ ಜೈಲಿಗೆ ಹಾಕ್ಸೋ ಗಂಟ ನಾವು ಬಿಡಲ್ಲ ಈಗ. ಯಾಕೆಂದರೆ ಕ್ಲೀನಾಗಿ ಡಾಕ್ಯುಮೆಂಟ್ಸ್ ಇದೆ. ಯಾರ್ದೋ ಎಲ್ಲೆಲ್ಲೋ ಲೂಟಿ ಮಾಡ್ಕೊಬಂದು ಅಂತ ಯಾರು ಒಬ್ಬ ಬಂದಾಗ 100 ಜನ ಹಾಳು ಮಾಡೋರು ಇದೆ, ಯಾರು ಒಬ್ಬ ರಕ್ಷಣೆ ಮಾಡೋರು ಇದೇ ಇರ್ತಾನಲ್ಲ ಜಗತ್ತಲ್ಲಿ. ಮಾಡಿ ತೋರಿಸ್ತೀನಿ ಅವನಿಗೆ. ಹೌದು, ಖಂಡಿತ. ನೀವು ಯಾವುದೇ ಅಧಿಕಾರಿಗಳ ಹತ್ರ ಕರ್ಕೊಂಡೋಗಿ, ಯಾವುದು AC DC CM ಯಾವ ಅಂಡರ್ ಸೆಕ್ರೆಟರಿ ಹತ್ರ ಹೋದ್ರೂ 2024ರಲ್ಲಿ 29 ಲಕ್ಷ ಅಂದರೆ ಯಾರಿಗೆ ಕೇಳ್ತಾರೆ? ಹಿಡ್ಕೊಂಡು ಮಾಡಿಸ್ಕೊಂಡಿರೋರಿಗೆ ಬೂಟಲ್ಲಿ ಹೊಡಿತಾರೆ. ಹೆಂಗಪ್ಪ ಆಯಿತು 29 ಲಕ್ಷ? ವ್ಯಾಲ್ಯೂಯೇಷನ್ ಮಾತ್ರ 29 ಲಕ್ಷ. ತಗೊಂಡಿರೋದು DD ಕಟ್ಟಿರೋದು 91 ಲಕ್ಷ. ಎಲ್ಲಿಂದ ಎಲ್ಲಿಗೆ ಅದು? ಸಬ್ ರಿಜಿಸ್ಟ್ರಿಗೆ DD ಹಾಕಿರೋ 91 ಲಕ್ಷ DD ಹಾಕವ್ರೆ, ಕೊಟ್ಟಿರೋದು ಮಾತ್ರ 29 ಲಕ್ಷ. ಹೆಂಗದು? ಹೆಂಗೆ ಸಾಧ್ಯ? ಏನು ಎಂಕ್ವೈರಿ ಮಾಡಿದ್ದು? ಮೇಲ್ನೋಟಕ್ಕೆ ಫ್ರೇಮ್ ಆಫ್ ಎಸಿಯ ಕೇಸ್ ಇದು. ಮೇಲ್ನೋಟಕ್ಕೆ ಇವ್ರು ಕಳ್ಳ ಅಂತ ಗೊತ್ತಾಗುತ್ತೆ. ಹಂಗಾಗಿ ಈ ಕಳ್ಳನ್ನು ಬೇಗ ಜೈಲಿಗೆ ಹಾಕ್ಸುವಂಥ ಕೆಲಸವನ್ನು ಮಾಡೋಣ. ಬಡವರ ಜಮೀನನ್ನು ನೀನೇ ಬಂದು ನಿನ್ನ ರೆಪ್ರೆಸೆಂಟೇಷನ್ ರುದ್ರಗೌಡ ಆ ಲೋಫರ್ನ ಕಳಿಸಿ ಫಸ್ಟ್ ಇವ್ರ ಜಾಗವನ್ನು ಇವ್ರಿಗೆ ಬಿಟ್ಕೊಟ್ಬಿಟ್ರೆ ಸರಿ. RTC ಖಾತೆಗಳನ್ನು ವಜಾ ಮಾಡಿಸಿ ಅವ್ರ ಖಾತೆ ಕೊಡಿ. ಇಷ್ಟು ವರ್ಷ ಏನು ಮಾಡಿದ್ರೋ ಗೊತ್ತಿಲ್ಲ. ಇನ್ನೇನು ಸಾಯೋ ಟೈಮಲ್ಲಿ ಜೈಲಿಗೆ ಹೋಗೋ ಕೆಲಸಗಳನ್ನ ಮಾಡ್ಕೊಳ್ಳೋಬೇಡಿ. ಭಗವಂತ ಸಾಕಷ್ಟು ಕೊಟ್ಟಿದ್ದಾರೆ. ಆ ರುದ್ರಗೌಡಂಗೂ ಅಷ್ಟೇ, ನಮ್ಮ ಅಶೋಕ್ ಕೇಣಿಗೂ ಅಷ್ಟೇ. ದಿನ ಬೆಳಗಾರ ಓಡಾಡ್ತೀವಿ. ನಾವೇ ಸಾವಿರಾರು ರೂಪಾಯಿ ಟೋಲ್ಗಳನ್ನ ಕಟ್ಕೋತೀವಿ. ದಿನಕ್ಕೆ ಎಷ್ಟೋ ಕೋಟಿಗಟ್ಟಲೆ ಕಲೆಕ್ಷನ್ ಆಗ್ತದಂತೆ. ಇದಕ್ಕಿಂತ ಭಗವಂತ ಇನ್ನೇನು ಕೊಡಬೇಕು ಅವ್ರಿಗೆ? ಅದರಲ್ಲಿ ಇಲ್ಲಿ ಬಂದ್ಬಿಟ್ಟು ನಕಲಿ GPಗಳನ್ನ ಸೃಷ್ಟಿ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಯಾವುದೋ 29 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡ್ಕೊಂಡು ಇದು ಯಾವನ್ರಿ ಕೇಳ್ತಾನೆ? ಇದನ್ನು ಯಾರು ಹೇಳುವಂಥ ಮಾತಾ, ಕೇಳುವಂಥ ಮಾತಾ ಅದು?
ಹಂಗಾಗಿ ಅಶೋಕ್ ಖೇಣಿ ಅವ್ರ ಮೇಲೆ ನಾಳೆ ಎಲ್ಲ ಕಡೆಯಿಂದ ಎಲ್ಲ ಪ್ರಾಧಿಕಾರಗಳಿಗೂ ಕಂಪ್ಲೇಂಟನ್ನು ಪಿಟಿಷನ್ಗಳ ರೆಡಿ ಮಾಡಿದ್ದೀವಿ, ಹಾಕ್ತೀವಿ. ಆದಷ್ಟು ಬೇಗ ನೀವೇ ಬಂದ್ಬಿಟ್ಟು ಖಾತಾ ವಜಾ ಮಾಡಿಸ್ಕೊಂಡು ಅವ್ರ ಜಾಗ ಬಿಟ್ಬಿಟ್ರೆ ಅವ್ರಿಗೆ ಪಾಪ 10 ರೂಪಾಯಿ ಖರ್ಚು ಮಾಡುವಂಥ ಶಕ್ತಿ ಇಲ್ಲ ಅವ್ರಿಗೆ. ಅಲ್ಲಿ AC ಆಫೀಸ್ ಹತ್ರ ಹೋಗಿ ಒಂದು 500 ರೂಪಾಯಿ ಫೀಸ್ ಕೊಡ್ರಿ ಅಂದರೆ ಫೀಸ್ ಕೊಡೋಕ್ಕೆ ಶಕ್ತಿ ಇಲ್ಲ ಅವ್ರಿಗೆ. ಅಂಥವ್ರ ಜಾಗಗಳನ್ನು ನೀವು ಲೂಟಿ ಮಾಡ್ತೀರಾ. ನೀವು ದಯಮಾಡಿ ಅವ್ರ ಜಾಗವನ್ನು ಖಾತೆಯನ್ನು ವಜಾ ಮಾಡಿಸಿ ಆ ಲಿಂಗ ಹೆಸರಿಗೆ ಖಾತೆ ಕೂರಿಸಿ. ಅಲ್ಲಿಗಂಟೆ ಏನೂ ಆಗಲ್ಲ. ಇಲ್ಲ ಅಂದರೆ ಮಾತ್ರ ಜೈಲಿಗೆ ಕಳ್ಸೋಗಂಟ ಬಿಡಲ್ಲ ಅಶೋಕ್ ಖೇಣಿನ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಈಗ ಸರ್? ಅಧಿಕಾರಿಗಳಿಗೆ ಸೂಟ್ ಕೇಸ್ ಕಟ್ಟಲೆ ದುಡ್ಡು ಹೋಗುತ್ತೆ. ಎಲ್ಲಿ ಅಶೋಕ್ ಖೇಣಿ ಡೈರೆಕ್ಟಾಗಿ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಬಂದು ಕೂತ್ಕೋತಾರೆ ರಿಜಿಸ್ಟ್ರಿಗೆ. ಅವರ ಯಾರ ಸ್ಪೆಷಲ್ ಆಫ್ ಇದು ಪವರ್ ಆಫ್ ಅಟಾರ್ನಿ ಯಾರು ಇರುತ್ತೆ ಅಥವಾ GP ಯಾರು ಕೊಟ್ಟಿರ್ತಾರೆ ಅವರು ಬಂದು ಕೂತ್ಕೋತಾರೆ. ಅಶೋಕ್ ಖೇಣಿ ಎಲ್ಲೂ ಬರಲ್ಲ. ಅವರನ್ನು ನೇಮಕ ಮಾಡ್ಕೊಂಡು ಅಧಿಕಾರಿಗಳು ಬಂದು ಅವರ ಪ್ರತಿನಿಧಿಸುವಂಥ ಎಕ್ಸಿಕ್ಯೂಟರ್ಸ್ ಯಾರಿದ್ದಾರೆ ಅವರು ಬಂದು ಮಾಡ್ತಾರೆ ಅಲ್ಕ ಕೆಲಸಗಳನ್ನ. ಸರ್, ಈಗ ಅದರಲ್ಲಿ ಅವ್ರ ಹೆಸರು ಇಲ್ವಲ್ಲ, ನೀವು ನೇರವಾಗಿ ಅವ್ರನ್ನೇ ಆರೋಪ ಮಾಡಿ. ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಕಂಪ್ನಿ ಹೆಸರಲ್ಲಿ ರಿಜಿಸ್ಟರ್ ಆಗಿರೋದು. ಕಂಪ್ನಿ ನಂದಿಗೆ ಅವನೇ MD, ಅಶೋಕ್ ಖೇಣಿನೇ MD. ಅವನ್ನ ಪ್ರತಿನಿಧಿಸುವಂಥ ಯಾವನು ರುದ್ರಗೌಡ, ಅವ್ನು ಯಾರು GP ಕೊಟ್ಟಿರ್ತಾರಲ್ಲ ರುದ್ರಗೌಡನೇ ನೇಮು. ನಂದಿ ಹೆಸರಲ್ಲಿ ಆದಮೇಲೆ ಇನ್ಯಾರು ಡೈರೆಕ್ಟಾಗಿ ಅವನೇ MD ಮೇಲೆ ಹೋಗುವಂಥದ್ದು ಅಲಿಗೇಷನು. ಅಕಸ್ಮಾತ್ ನನಗೆ ಮಾಹಿತಿನೇ ಇಲ್ಲ ಮತ್ತೊಂದು ಮಗದು ಅಂದರೆ ರುದ್ರಗೌಡ ಜೈಲ್ಗೆ ಹೋಯ್ತಾನೆ. ಎಷ್ಟೆಷ್ಟೋ ಈ ಥರ ಎಲ್ಲ 5 ಕೋಟಿ 5 ಎಕರೆ 6 ಎಕರೆ 7 ಎಕರೆ ಮುಂಡೆ ಇಕ್ಕೊಂಡು ಕೂತವನಂತೆ ರುದ್ರಗೌಡ. ಆಲ್ಮೋಸ್ಟ್ ಬೇಗ ಜೈಲ್ಗೆ ಹೋಗ್ತಾನೆ ಈಗ ಇವನು. ಈಗ ಒಂದು ವೇಳೆ ಅಶೋಕ್ ಖೇಣಿ ನನಗೆ ಗೊತ್ತೇ ಇಲ್ಲ, ನಮ್ಮ ಕಂಪ್ನಿ ಹೆಸರು ಇಷ್ಟ ಆಗಿರೋದೇ ಗೊತ್ತಿಲ್ಲ ಅಂತ ಹೇಳ್ಬೋದು ಅವರು? ಗೊತ್ತಿಲ್ಲ ಅಂದ್ರೂ ಹೋಯ್ತಾರಲ್ಲ ಜೈಲಿಗೆ, ಇಬ್ರಿಗೂ ಹೋಗ್ತಾರೆ. ಅಕಸ್ಮಾತ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಇವ್ರಿಗೆ GP ಕೊಟ್ಬಿಟ್ಟಿರ್ತಾರೆ. ಕಂಪನಿಗೆ ಯಾವುದೇ ಇದನ್ನ ಪ್ರಾಪರ್ಟಿಗಳನ್ನ ಖರೀದಿ ಮಾಡೋದು, ಕೊಟ್ಕೊಳ್ಳುವಂಥದ್ದು, ಆಸ್ತಿಗಳನ್ನು ಮಾರಾಟ ಮಾಡುವಂಥದ್ದು ಎಲ್ಲದಕ್ಕೂ ಒಂದು GPಯನ್ನು ಕೊಟ್ಬಿಟ್ಟಿರ್ತಾರೆ. ಇವ್ರು GP ಕೊಟ್ಟವ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಕಸ್ಮಾತ್ ಖೇಣಿಗೆ ಮಾಹಿತಿನೇ ಇಲ್ಲದೆ ಇರ್ಬೋದು. ನಾನು ನೇರವಾಗಿ ನಂದಿ ಎಕನಾಮಿಕ್ ಕಾರಿಡಾರ್ ಯಾವ್ದು ಕಂಪ್ನಿ ಅಶೋಕ್ ಖೇಣಿಗೆ ಉಗಿಯೋದು ನಾನು ಅವನಿಗೆ. ಯಾಕೆಂದರೆ ಕಂಪ್ನಿ ಅವ್ರ ಹೆಸರಲ್ಲಿ ಇರೋದು. ಅವನ್ನ ಪ್ರತಿನಿಧಿಸೋನು ಇವನಿಂದ ಅಶೋಕ್ ಖೇಣಿ ಹೋಗ್ಬಿಟ್ಟು ಹೊಡಿಬೇಕು ಇವನಿಗೆ. ನನಗೆ ಮಾಹಿತಿ ಇಲ್ದಂಗೆ ಹೆಂಗೋ ನೀನು 6 ಎಕರೆ ಲೂಟಿ ಮಾಡಿದೆ ಅಂತ ಅವ್ರಿಗೆ ಹೊಡೆದಾಗ ಇವನು ಬಂದು ಇವ್ರು ರಿಜಿಸ್ಟರ್ ಮಾಡ್ಕೊಡ್ತಾರೆ. ಇದು ನೇರವಾಗಿರುವಂಥದ್ದು ನೋಡಿ. ಹಾಗಾಗಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರೋದ್ರಿಂದ ಅಶೋಕ್ ಖೇಣಿ ಅವರು ಆದಷ್ಟು ಬೇಗ ಮುದ್ದೆ ಮುರಿಯೋಕೆ ಒಂಚೂರು ರೆಡಿ ಆದರೆ ಒಳ್ಳೆಯದು. ಸರ್, ಇದೇ ರೀತಿ ಇನ್ನೂ ಹಲವಾರು ಆಗಿರ್ತಾವ ಸರ್? ಖಂಡಿತ ಆಗಿರುತ್ತೆ. ಇಲ್ಲೇ ಬೇಜಾನಿದೆ ಪಾಪ. ಇವ್ರಿಗೆ ಏನು ಇಲ್ಲದೆ ಇರೋರಿಗೆ ಥ್ರೆಟನ್ಸ್ ರೀ. ರೌಡಿಗಳು ಏನು ಆಯಿತು ನಮ್ಮ ಹತ್ರ ಬರ್ತಾರೆ. ನಾನು ಯಾವ ನನ್ನ ಮಗನಿಗೆ ಎದುರೋದವರಲ್ಲ. ನಾವೇನೋ ಒಂದು ಮಾಡ್ತೀವಿ. ಈಗ ಸದ್ಯಕ್ಕೆ ಡಾಕ್ಯುಮೆಂಟ್ಸ್ ಒಂದು ಇದು ಮುಚ್ಚಿ ಆ ಕಡೆಯಿಂದ ಬಂದು ಏನೇನು ಮಾಡ್ಕೊಂಡು ಹೋಗೋರು ನಮ್ಗೆ ಗೊತ್ತಿಲ್ಲ. ನಮ್ಗೆ ಯಾರು ಬಂದು ಇಲ್ಲಿ ಎದುರುಗಳ ಬಂದು ಏನು ಇದು ಮಾಡಲಿಲ್ಲ. ಆ ಕಡೆ ರೋಡಿಂದ ಬಂದು ಏನೇನೋ ಜಮೀನುಗಳೆಲ್ಲ ನೋಡ್ಕೊಂಡು ಹೋಗೋದು, ಅದು ಇದು ಮಾಡ್ಕೊಂಡು ನಮ್ಮ ಮಕ್ಕಳು ಬೆಳಿಗ್ಗೆ ಎದ್ದು ಕೆಲ್ಸಗಳ್ಗೆ ಹೋದ್ರೆ ಸಾಯಂಕಾಲ ತಂದು ಊಟ ಮಾಡ್ಕೊಳ್ಬೇಕು. ಈ ನಮ್ಮ ಯಜಮಾನ್ರು ಇರೋರು ಹೊಲ ಉಳೋರು, ಬೆಳೆ ಇಕ್ಕೋರು, ದನ ಕುರಿ ಮೇಯಿಸ್ಕೊಂಡು ನಾವು ಕಾಲ ಮಾಡ್ತಾಯಿದ್ದೋ. ಇವಾಗಲೇ ನಮ್ಗೆ 60-70 ವರ್ಷ ಕಾಣಲ್ಲ, ಓಡಾಡೋಕ್ಕೆ ಕಾಲಾಗಲ್ಲ. ನಮ್ಮಂಥವ್ರಿಗೆ ಬಾಯಿಗೆ ಮಣ್ಣು ಹಾಕಿದ್ರೆ ಪರವಾಗಿಲ್ವ ಅವರು? ಅವ್ರಿಗೆ ಒಳಪಟ್ಟು ಅಂತಾರನ್ನ ಸರ್ ತಗೊಂಡು ಹೊಲದಲ್ಲೆಲ್ಲ ಮಣ್ಣು ತೆಗ್ಸೋದು, ರೋಡ್ ಜಂಪ್ ಮಾಡೋದು, ಅವ್ರಿಗೆ ಒಳಪಟ್ಟವ್ರಿಗೆ ಮಾತ್ರ ಪೊಸಿಷನ್ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ ಸರ್. ಅಲ್ಲಿ ಹೋದ್ರೆ ನಾವು ಹೊಲದ ಹತ್ರ ಮುಚ್ಚು ಲಾಂಗು ರೋಡಿಗಳು ಬರ್ತಾರೆ ಸರ್ ಆ ಕಡೆಗೆ. ಅಂದರೆ ಈಗ ನಿಮ್ಮ ಹೊಲದೊಳಗೆ ನೀವು ಹೋದ್ರೆ ಹೌದು ಸರ್, ಬಿಡ್ತಾ ಇಲ್ಲ. ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಅವ್ರ ಹತ್ರ ಯಾರು ಚೆನ್ನಾಗಿದಾರೋ ಅವ್ರಿಗೆ ಮಾತ್ರ ಇದು ನೀವು ಮಾಡ್ರಿ ಅಂತ ಬಿಟ್ಟಿದ್ದಾರೆ ಸರ್. ಮಾಡಿದ್ದಾರೆ ಅಲ್ವಲ್ಲ. ಹಿಂಗಾಗಿದೆ ಸರ್. ಓಕೆ ಸ್ನೇಹಿತರೆ, ಆ್ಯಕ್ಚುಲಿ ಈಗ ನಮ್ಮ ಅಡ್ವೊಕೇಟ್ ಪುಟ್ಟೇಗೌಡರು ಇದ್ರ ಬಗ್ಗೆ ಹೋರಾಟ ಇದು ಮಾಡ್ತಾರೆ ಸರ್. ಇದೇ ಥರ ಮುಂದುವರಿಲಿ. ಆ್ಯಕ್ಚುಲಿ ಕೇಳಿದಾಗ ಅನ್ನಿಸ್ತು, ಯಾಕೆಂದರೆ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದ್ರಿ ನೀವು, ಪ್ರತಿಯೊಂದು 1 by 1 ಯಾರ್ಯಾರು ರಿಜಿಸ್ಟರ್ ಆಗಿದೆ ಎಲ್ಲ ತೋರಿಸ್ತಾ ಇದ್ದೀರಾ. ಸೊ ಮುಂದಿನ ಹೋರಾಟ ಇದೇ ಥರ ಮುಂದುವರಿಲಿ. ಯಾಕೆಂದರೆ ಇಂಥ ಬಡವ್ರ ಪರವಾಗಿ ನಿಮ್ಮಂಥವ್ರು ನಿಂತ್ಕೊಂಡಾಗಲಿ. ಯಾಕೆಂದರೆ ದೊಡ್ಡ ವ್ಯಕ್ತಿಗಳು ದೊಡ್ಡವರಾಗಿ ಉಳಿತಾವ್ರೆ. ಹೌದು, ದೊಡ್ಡ ವ್ಯಕ್ತಿಗಳು ದೊಡ್ಡವರಾಗಿ ದೊಡ್ಡದ ತಿನ್ಕೊಂಡು ಮಾಡಿದಾಗೆಲ್ಲ ದೊಡ್ಡವರೇ ಆಗೋದು. ನಾನು ಇವರು ಒಬ್ಬರೇ ಅಂತಲ್ಲ, ದೊಡ್ಡವರೆಲ್ಲ ಕೆಲವರೆಲ್ಲ ಮಾಡ್ತಾವ್ರೆ. ಸೊ ಅಂಥವ್ರ ವಿರುದ್ಧ ಇಂಥ ಬಡವರು ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಹೋರಾಟ ಮಾಡೋಕ್ಕಾಗಲ್ಲ. ಸೊ ಅಂಥವ್ರು ಸಪೋರ್ಟಾಗಿ ನೀವು ಬಂದಿದ್ದೀರಾ. ಸೊ ಒಳ್ಳೇದಾಗಲಿ ಸರ್, ಆದಷ್ಟು.